ನಮಸ್ಕಾರ ಫ್ರೆಂಡ್ಸ್, ರೂಪಾಸ್ ರಸೋಯಿಗೆ ಸ್ವಾಗತ. ಇವತ್ತು ನಾವು ಎಗ್ ಅಫ್ಘಾನಿ ರೆಸಿಪಿ ಮಾಡೋಣ. ಮೊದಲಿಗೆ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ರಿ. ಅದಕ್ಕೆ ಹೆಚ್ಚಿದ 3 ಈರುಳ್ಳಿಯನ್ನು ಹಾಕ್ಕೊಳ್ರಿ, 10 ಬೆಳ್ಳುಳ್ಳಿ, 1 ಇಂಚು ಶುಂಠಿ, 8 ಗೋಡಂಬಿ, 10 ಕರಿಮೆಣಸು, 4 ಲವಂಗ, 1 ಏಲಕ್ಕಿ, 4 ಚಕ್ಕೆ ಹಾಕಿ 2 ನಿಮಿಷ ಇದನ್ನು ಹುರಿದುಕೊಳ್ಳಿರಿ. 4 ಹಸಿಮೆಣಸಿನಕಾಯಿ ಹಾಕಿ 1 ರಿಂದ 2 ನಿಮಿಷ ಇದನ್ನು ಹುರಿದುಕೊಳ್ಳಿರಿ. ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಅರ್ಧ ಕಪ್ ನೀರು ಹಾಕಿ ಮಿಕ್ಸಿ ಮಾಡಿಕೊಳ್ಳಿರಿ. ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಅರ್ಧ ಚಮಚ ಖಾರದ ಪುಡಿ, ಅರ್ಧ ಚಮಚ ಉಪ್ಪು ಹಾಕಿ ಎಗ್ ಹಾಕಿ ಫ್ರೈ ಮಾಡಿಕೊಳ್ಳಿರಿ. ಒಂದು ಕಡಾಯಿಗೆ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರಿ. 1 ಪಲಾವ್ ಎಲೆ ಹಾಕಿರಿ. ಮಿಕ್ಸಿ ಮಾಡಿದ ಮಸಾಲೆಯನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿರಿ. ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ 1 ಚಮಚ ಉಪ್ಪು ಹಾಕಿರಿ. ಅರ್ಧ ಚಮಚ ಅರಿಶಿಣ, 2 ಚಮಚ ಧನಿಯಾ ಪೌಡರ್ ಹಾಕಿರಿ. ಅರ್ಧ ಚಮಚ ಖಾರದ ಪುಡಿ ಹಾಕಿ ಕಲಸಿರಿ. ಇದಕ್ಕೆ ಅರ್ಧ ಕಪ್ ಮೊಸರು ಹಾಕಿರಿ. 4 ಟೇಬಲ್ ಸ್ಪೂನ್ ಕೆನೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿರಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ಮೇಲೆ ಫ್ರೈ ಮಾಡಿದ ಎಗ್ಗನ್ನು ಹಾಕಿರಿ. ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ 2 ನಿಮಿಷ ಇದನ್ನು ಬೇಯಿಸಿಕೊಳ್ಳಿರಿ. ನಂತರ ಕಸೂರಿ ಮೇಥಿ ಹಾಗೂ ಕೊತ್ತಂಬರಿ ಹಾಕಿರಿ. ಬಿಸಿ ಬಿಸಿಯಾದಂತಹ ಎಗ್ ಅಫ್ಘಾನಿ ರೆಸಿಪಿ ರೆಡಿಯಾಗಿದೆ. ಇದನ್ನು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿರಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.